ಮಜಾ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಸೂಪರ್ ಜೋಡಿ ಶಿವು ಹಾಗೂ ಮಾನಸ ಎಂಗೇಜ್ ಆಗಿದ್ದಾರೆ. ಅವರ ಎಂಗೇಜ್ಮೆಂಟ್ ಎಂದಾಗ ಅನೇಕರು ಆಶ್ಚರ್ಯಗೊಳಗಾಗಿದ್ದರು. ಅದರಲ್ಲಿ ಅವರ ಆಪ್ತರು ಸೇರಿದ್ದಾರೆ. ಅದಕ್ಕೆ ಕಾರಣ ಗುಟ್ಟಾಗಿದ್ದ ಅವರ ಪ್ರೀತಿ. ಸತತ 5 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದ ಜೋಡಿ ಗುಟ್ಟನ್ನ ಯಾರಿಗೂ ಬಿಟ್ಟುಕೊಟ್ಟಿರಲಿಲ್ಲ. ಮಾನಸ ಹಾಗೂ ಶಿವಕುಮಾರ್ ಎಂಗೇಜ್ಮೆಂಟ್ ರಾಯಲ್ ಇಂದ್ರಪ್ರಸ್ಥದಲ್ಲಿ ನಡೆದಿದೆ. ನವೆಂಬರ್ 2025ರಲ್ಲಿ ರಿಂಗ್ ಬದಲಾಯಿಸಿಕೊಂಡ ಜೋಡಿ ಇದೇ ವರ್ಷ ಅಂದರೆ 2026ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಸಾಧ್ಯತೆ ದಟ್ಟವಾಗಿದೆ. ಮಾನಸ ಹಾಗೂ ಶಿವು ಮೊದಲು ಭೇಟಿಯಾಗಿದ್ದು ಮಜಾ ಭಾರತ ಸೆಟ್ನಲ್ಲಿ. ಮಜಾ ಭಾರತ ಸೀಸನ್ 2ರಲ್ಲಿ ಶಿವು ಮೊದಲ ಬಾರಿ ಮಾನಸ ಅವರನ್ನ ನೋಡಿದ್ದರು. ಆಗ ಇದ್ದಿದ್ದು ಪರಿಚಯ, ಸ್ನೇಹ ಮಾತ್ರ. ಮಾನಸ ಸೆಟ್ನಲ್ಲಿದ್ದ ಎಲ್ಲರನ್ನ ಅಣ್ಣ ಅಂತ ಕರೆದರು. ಶಿವು ಅವರನ್ನ ಕರೆಯುತ್ತಿರಲಿಲ್ಲ. ಈಗಲೂ ಶಿವು ಅವರೇ ಅಂತ ಮಾನಸ ಕರೆಯುತ್ತಾರೆ. ಮಜಾ ಭಾರತ ಶೋ ನಡೆಯುತ್ತಿರುವಾಗಲೇ ಶಿವು ಮಾನಸ ಅವರಿಗೆ ಪ್ರಪೋಸ್ ಮಾಡಿದ್ರು. ನಾಗರಬಾವಿಯಲ್ಲಿರುವ ಸ್ವಾತಿ ಹೋಟೆಲ್ನಲ್ಲಿ ಪ್ರೇಮ ನಿವೇದನೆ ನಡೆದಿತ್ತು. ಮಜಾ ಭಾರತ ಶೋ ಟೈಮ್ನಲ್ಲಿ ಮಾನಸ ಬಳಿ ಬಂದು ಶಿವು ಲಂಚ್ಗೆ ಕರೆದಿದ್ದರು. ಊಟ ಮಾಡುವಾಗ ಮಾನಸಗೆ ಒಂದು ಗಿಫ್ಟ್ ತಳ್ಳಿದರು ಶಿವು. ಪ್ರಪೋಸ್ ಮಾಡಲು ಮುಂದಾಗಿದ್ದ ಶಿವು ಗಿಫ್ಟ್ನಲ್ಲಿ ಚಾಕ್ಲೇಟ್, ಕೀ ಚೈನ್ ಹಾಗೂ ರಿಂಗ್ ಇತ್ತು. ಸಿಲ್ವರ್ ರಿಂಗ್ ನೋಡಿದ ತಕ್ಷಣ ಮಾನಸ ಸ್ವಲ್ಪ ಶಾಕ್ ಆದರೂ ನಾರ್ಮಲ್ ಆಗಿ ಮಾತನಾಡಿದ್ರು. ಆದ್ರೆ ಅಲ್ಲೇ ಶಿವು ಅವರ ಪ್ರಪೋಸ್ ನಿರಾಕರಿಸಿದರು ಮಾನಸ. ಶಿವು ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಎನ್ನುವ ಕಾರಣಕ್ಕೆ ಶಿವು ಅವರನ್ನ ರಿಜೆಕ್ಟ್ ಮಾಡಿದ ಮಾನಸ ಬಳಿ ಈಗಲೂ ಆ ಸಿಲ್ವರ್ ರಿಂಗ್ ಇದೆ. ಮಾನಸ ಪ್ರೀತಿಯನ್ನ ಒಪ್ಪಿಕೊಳ್ಳುವವರೆಗೂ ಶಿವು ಬಿಡಲಿಲ್ಲ. ಫೋನ್, ಮೆಸೇಜ್ ಮಾಡಿ ಅವರನ್ನ ಒಪ್ಪಿಸುವ ಪ್ರಯತ್ನ ಮಾಡಿದ್ದರು. ನೀವು ಒಪ್ಪುವವರೆಗೂ ನಾನು ಕಾಯ್ತೀನಿ ಎನ್ನುವ ಭರವಸೆ ನೀಡಿದ್ದರು. ಗಿಚ್ಚಿಗಿಲಿಗಿಲಿ ಸೆಟ್ನಲ್ಲಿ ಮಾನಸ ಮತ್ತು ಶಿವು ಮತ್ತಷ್ಟು ಹತ್ತಿರವಾದರು. ಇಬ್ಬರು ಪರಸ್ಪರ ಅರಿಯಲು ಈ ಸೆಟ್ ಹಾಗೂ ವಂಶಿಕಾ ಕಾರಣವಾದರು. ವಂಶಿಕಾ ಜೊತೆ ಪ್ರಾಕ್ಟೀಸ್ ಮಾಡುವಾಗ ಶಿವು ಮನಸ್ಸನ್ನ ಮಾನಸ ಅರಿತಿದ್ದಲ್ಲದೆ ಶಿವು ಪ್ರೀತಿಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಮಾನಸ ಹಾಗೂ ಶಿವು ಪ್ರೀತಿ ಮನೆಯಲ್ಲಿ ಗೊತ್ತಿದ್ರೂ ಅಧಿಕೃತವಾಗಿ ಒಪ್ಪಿಗೆ ನೀಡಿದ್ದು ನವೆಂಬರ್ 9ರಂದು. ಶಿವು ಕುಟುಂಬ ಸಮೇತ ಮಾನಸ ಮನೆಗೆ ಹೋಗಿ ಹೆಣ್ಣು ಕೇಳಿದ್ದರು. ಅದಕ್ಕೆ ಇಬ್ಬರೂ ಮನೆಯಿಂದಲೂ ಒಪ್ಪಿಗೆ ಸಿಕ್ಕಿದ್ದಲ್ಲದೆ ಎಂಗೇಜ್ಮೆಂಟ್ ನಡೆಯಿತು. ಶಿವುಗಿಂತ ಮಾನಸ 1 ವರ್ಷ ದೊಡ್ಡವರು. ಮಾನಸ ಹಾಗೂ ಶಿವು ಸ್ವಭಾವ ಒಂದೇ ರೀತಿ ಇದೆ. ಇಬ್ಬರ ಮಧ್ಯೆ ಸಾಕಷ್ಟು ಹೊಂದಾಣಿಕೆ ಇದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.